ವಿವಿಧ ತರಗತಿಯ ಮಕ್ಕಳು ರೋಬೋಟಿಕ್ಸ್ಗೆ ಸಂಬಂಧಪಟ್ಟ ವಿವಿಧ ಪ್ರಾಜೆಕ್ಟ್ಗಳನ್ನು ಮಾಡಿ ಅದರ ಪ್ರದರ್ಶನವನ್ನು ಪೋಷಕರಿಗೆ ಹಾಗೂ ಸಾರ್ವಜನಿಕರಿಗೆ ಏರ್ಪಡಿಸಿರುತ್ತೇವೆ. ಈ ದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿನೂತ AI ಟೆಕ್ನಾಲಜಿ ರೋಬೋಟಿಕ್ಸ್ನ ಉಪಯೋಗಿಸಿ ನಮ್ಮ ದಿನನಿತ್ಯ ಉಪಯೋಗಿಸೋ ಒಂದು ಕಾರ್ಯಗಳಿಗೆ ಉಪಯೋಗವಾಗುವ ರೀತಿ ಯಂತ್ರಗಳನ್ನು ಮಾಡಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಈ ಒಂದು ಸಾಲಿನಲ್ಲಿ EVM ಮಿಷಿನ್ನ ಒಂದು ಆವಿಷ್ಕಾರ ಮಾಡಿದ್ವಿ. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಯಾವ ರೀತಿ ಕಾರ್ಯವಾಗುತ್ತೋ ಅದ್ರ ಬಗ್ಗೆ ನಾವು ಡೆಮೋ ನೋಡ್ಬೋದು ಇದರಲ್ಲಿ. ಸೊ ಈ ಸರ್ವೋ ಮೋಟರ್ಸ್ ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಂಡಿಡೇಟ್ಸ್ ಯಾವ ರೀತಿ ಇದ್ದಾರೋ ಸೊ ಅವ್ರನ್ನ ಈಗ ಸಪೋಸ್ ನಾವು ಓಟ ಪ್ರೆಸ್ ಮಾಡಿದ್ರೆ ಆನ್ ಮಾಡಿ ಓಟ್ ಪ್ರೆಸ್ ಮಾಡಿದ್ರೆ ಇಲ್ಲಿ ವೋಟಿಂಗ್ ನೋಡ್ಬೋದು. ವೋಟಿಂಗ್ ರೆಡಿ ಆಗಿದೆ. ಸೊ ವೋಟಿಂಗ್ ಲಿಸ್ಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಕ್ಯಾಂಡಿಡೇಟ್ ಬಂದು ಬ್ಯಾಲೆಟ್ ರೆಡಿ ಅಂತ ಬರುತ್ತೆ. ಸೊ ಕ್ಯಾಂಡಿಡೇಟ್ 2. ಸೊ ಇಲ್ಲಿ ಚೆಕ್ ಮಾಡ್ಬೋದು ಯಾವ ರೀತಿ ನಾವು ವೋಟ್ ಮಾಡಿದ್ದೀವಿ. ಕ್ಯಾಂಡಿಡೇಟ್ 1ಗೆ ಒಂದು ಓಟು ಬಿದ್ದಿದೆ, ಕ್ಯಾಂಡಿಡೇಟ್ 2ಗೆ ಒಂದು ಓಟು, ಕ್ಯಾಂಡಿಡೇಟ್ 3ಗೆ ಒಂದು ಓಟು, ಕ್ಯಾಂಡಿಡೇಟ್ 4ಗೆ ಒಂದು ಓಟು ಬಿದ್ದಿದೆ ಅಂತ ನಾವು ರೀಡಿಂಗ್ ಮಾಡ್ಬೋದು. ಇದೊಂದು ವಿನೂತನ ಪ್ರಯತ್ನ ನಮ್ಮ ಶಾಲೆಯ ಕಂಪ್ಯೂಟರ್ ಟೀಚರಾದ ರೇಖಾ ಮೇಡಮ್ ಅವರು ಹಾಗೂ 8ನೇ ತರಗತಿಯ ಮಕ್ಕಳಾದ ಶಾಕ್ಯವಂಶಿ ರಿಷಿ ಇವರ ಸಮ್ಮುಖದಲ್ಲಿ ಈ ಒಂದು ಆವಿಷ್ಕಾರನ ಮಾಡಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಶಾಲೆ ಯಾವತ್ತೂ ಪ್ರಾಕ್ಟಿಕಲ್ ಓರಿಯೆಂಟೆಡ್ ರೀಡಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ನ ನಾವು ಯೂಸ್ ಮಾಡಿದ್ದೀವಿ, ಪ್ರಾಜೆಕ್ಟ್ ಬೇಸ್ಡ್ ಹಾಗೂ ಆ್ಯಕ್ಟಿವಿಟಿ ಬೇಸ್ಡ್. ಸೊ ನಮ್ಮ ಶಾಲೆಯಲ್ಲಿ ಈ ಶೈಕ್ಷಣಿಕ ವರ್ಷದಿಂದ 2026-27 ಶೈಕ್ಷಣಿಕ ವರ್ಷದಿಂದ 10ನೇ ತರಗತಿ ICIC ಪಠ್ಯಕ್ರಮದಲ್ಲಿ ಪ್ರಾರಂಭಿಸಿರುತ್ತೇವೆ. ನಮ್ಮ ಶಾಲೆ ICICಯಿಂದ ಅಫಿಲೇಷನ್ನು ಕೂಡ ಪಡೆದಿರುತ್ತೆ. ಅಫಿಲೇಷನ್ ನಂಬರ್ ಬಂದು KA479. ಸೊ ಈ 2026-27 ಸಾಲಿನ ದಾಖಲಾತಿ ಕೂಡ ಪ್ರಾರಂಭ ಆಗಿದೆ. ಎಲ್ಲ ನೆರೆಹೊರೆ ಗ್ರಾಮಗಳು ಸೊಳ್ಳೆಪುರ, ಆದಿಗುನಹಳ್ಳಿ, ಅಂದೇನಹಳ್ಳಿ, ಬಿಕ್ನಹಳ್ಳಿ, ಮುತ್ತಾನಲ್ಲೂರು ಆಗ್ಬೋದು, ನೆರಳೂರು ಆಗ್ಬೋದು, ಎಡವನಹಳ್ಳಿ ಆಗ್ಬೋದು, ಸಜ್ಜಾಪುರ, ಅತ್ತಿಬೆಲೆ ಎಲ್ಲ ಗ್ರಾಮಸ್ಥರು ನಮ್ಮ ಶಾಲೆಯ ದಾಖಲಾತಿಯನ್ನು ಪಡೆದುಕೊಳ್ಳಲು ಆಫೀಸನ್ನು ಸಂಪರ್ಕ ಮಾಡಬೇಕು ಅಂತ ಈ ರೀತಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಪ್ರಾಂಶುಪಾಲರು, ಕಾರ್ಯದರ್ಶಿಗಳು, ಅಜಯ್.